ನೀವೇನಾದ್ರೂ ಮೈಸೂರಿನಲ್ಲಿ ಒಂದು ಒಳ್ಳೆ ಲೇಔಟ್ ಮಾಡಬೇಕು ಅಂತ ಹೇಳಿದ್ರೆ ಸ್ಟೇಟ್ ಹೈವೇಗೆ ಬರೋ ಅಂತ ಈ ಒಂದು ಸ್ಟೇಟ್ ಹೈವೇ ರೋಡ್ ಪಕ್ಕದಲ್ಲೇ ಇರೋ ಅಂತ ಎಲ್ಲೋ ಝೋನ್ ಬೆಲ್ಟ್ ಬರೋ ಅಂತ ಈ 1 ಎಕರೆ 4 ಗುಂಟೆ ಪ್ರಾಪರ್ಟಿ ಸೊ ನಾನು ಇವತ್ತು ತೋರಿಸ್ತಾ ಇದ್ದೀನಿ ಇವತ್ತು. ಸೊ ಈ ಒಂದು ಲ್ಯಾಂಡ್ ಎಲ್ಲಿ ಬರುತ್ತೆ ಅಂತ ಹೇಳಿದ್ರೆ ನಮ್ಮ ಮೈಸೂರಿನ ಶ್ರೀರಾಮ್ಪುರ ರಿಂಗ್ ರೋಡ್ನಿಂದ ಸುಮಾರು 11 ಕಿಲೋಮೀಟರ್ ಬಂದ್ರೆ ಸಾಕು ನಿಮಗೆ. ಸೊ ಅಲ್ಲಿಂದ ನಿಮಗೆ ದೂರ ಅಂತ ಒಂದು ವಿಲೇಜ್ ಸಿಗುತ್ತೆ, ಉದ್ಬೂರು ಮೇನ್ ರೋಡ್ ಅಲ್ಲಿ ಅಂತ ಇರೋ ಅಂತ ಪ್ರಾಪರ್ಟಿ ಇದು. ಈ ಒಂದು ಲ್ಯಾಂಡ್ ನ ಅಡ್ವಾಂಟೇಜ್ ಏನಂತ ಹೇಳಿದ್ರೆ ನಿಮಗೆ ಮೇನ್ ರೋಡ್ ಪಕ್ಕದಲ್ಲೇ ಬರೋದ್ರಿಂದ ನಿಮಗೆ ಇನ್ ಫ್ಯೂಚರ್ಗೆ ನೀವೇನಾದ್ರೂ ಲೇಔಟ್ ಮಾಡ್ತೀರಾ ಅಂತ ಹೇಳಿದ್ರೆ ಸೊ ನಿಮಗೆ ಒಳ್ಳೆ ಅಪ್ರಿಷಿಯೇಷನ್ ಸಿಗೋದಂತೂ ಡೌಟೇ ಇಲ್ಲ. ಯಾಕಂತ ಹೇಳಿದ್ರೆ ಮೇನ್ ರೋಡಲ್ಲಿ ಇರೋಂಥ ಪ್ರಾಪರ್ಟಿಗಳು ಟಾರ್ ರೋಡ್ಗೆ ಒಂದು ಒಳ್ಳೆ ಅಪ್ರಿಷಿಯೇಷನ್ ಕೊಡುತ್ತೆ ಅಂತ ಹೇಳ್ಬೋದು ಇನ್ ಫ್ಯೂಚರ್ಗೆ. ಇದನ್ನ ಮಾತ್ರ ಈ ಒಂದು ಲ್ಯಾಂಡ್ ಬಂದು ನಿಮಗೆ ಎಲ್ಲೋ ಝೋನ್ ಅಲ್ಲಿ ಇರೋದ್ರಿಂದ ನೀವೇನಾದ್ರೂ ಇಮಿಡಿಯೇಟ್ ಆಗಿ ಲೇಔಟ್ ಮಾಡ್ತೀರಾ ಅಂದ್ರೆ ಖಂಡಿತ ಮಾಡ್ಬೋದು, ಯಾಕಂದ್ರೆ ಎಲ್ಲೋ ಝೋನ್ ಅಲ್ಲಿ ಬರುತ್ತೆ ಇದು. ಸೊ ಅಟ್ ಪ್ರೆಸೆಂಟ್ ಇವಾಗ ನೀವು ನೋಡ್ಬೋದು ಕೆಲವಾರು ಮಾವಿನ ಮರಗಳು ಕೂಡ ಇದೆ, ಕೆಲವೊಂದು ಟೀಕ್ ಮರ ಕೂಡ ಇದೆ. ಸೊ ನೀವೇನಾದ್ರೂ ಸದ್ಯಕ್ಕೆ ಇನ್ವೆಸ್ಟ್ ಮಾಡಿ ತೋಟನ ಎಂಜಾಯ್ ಮಾಡಿ ಇನ್ ಫ್ಯೂಚರ್ಗೆ ಲೇಔಟ್ ಮಾಡಿ ಸೈಟ್ ಮಾಡ್ತೀರಾ ಅಂತ ಹೇಳಿದ್ರೆ ನಿಮ್ಗೆ ಒಂದೊಳ್ಳೆ ಬ್ಯೂಟಿಫುಲ್ ಇನ್ವೆಸ್ಟ್ಮೆಂಟ್ ಆಗಿರುತ್ತೆ ಇದೊಂದು. ಆ ಒಂದು ಲ್ಯಾಂಡ್ ನ ಅರ್ಧ ಕಿಲೋಮೀಟರ್ ಹಿಂದೆ ನೀವು ಬಂದ್ರೆ ಸಾಕು, ಈ ರೋಡ್ ನಲ್ಲಿ ನಿಮಗೆ ಆಲ್ಮೋಸ್ಟ್ ಎಲ್ಲ ಇಲ್ಲೆಲ್ಲ ನಿಮ್ಗೆ ನೋಡ್ಬೋದು ಕ್ಲಿಯರ್ ಆಗಿ ನಿಮ್ಗೆ ಲೇಔಟ್ ಮಾಡಿ ಆಲ್ಮೋಸ್ಟ್ ಎಲ್ಲ ಸೇಲ್ ಕೂಡ ಮಾಡ್ಬಿಟ್ಟಿದ್ದಾರೆ ಪ್ರಾಪರ್ಟಿನ. ಸೊ ಫೈನಲಿ ಈ ಪ್ರಾಪರ್ಟಿಯ ಪ್ರೈಸ್ ಬಂದು ಪರ್ ಗುಂಟೆಗೆ 7 ಲಕ್ಷ ರೂಪಾಯಿ, 7 lakhs rupees ಪರ್ ಗುಂಟ. ಸೊ ಹಾಗಾದ್ರೆ ನಿಮ್ ಲ್ಯಾಂಡ್ ಏನಾದ್ರು ನಮ್ಮ ಮೈಸೂರಿನ ಸುತ್ತಮುತ್ತ ಇದ್ದು JV ಔಟ್ರೇಟ್ ಅಥವಾ ಲೇಔಟ್ ಫಾರ್ಮೇಶನ್ ಮಾಡಬೇಕು ಅಂತ ಹೇಳಿದ್ರೆ ಕೆಳಗಡೆ ನಂಬರ್ ಕಾಲ್ ಮಾಡಿ. ಹಾಗೆ ನಮ್ಮ ಪೇಜ್ ನ ಫಾಲೋ ಮಾಡೋದನ್ನ ದಯವಿಟ್ಟು ಮರಿಬೇಡಿ.